ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ಇವತ್ತು ಹಸು ಹಾಲು ಕರಿತೀವಲ್ಲ, ಆ ಟೈಮಲ್ಲಿ ನಾವು ಎಷ್ಟು ತಿಂಗಳಿಗೆ ಹಾಲನ್ನ ಬಿಡಬೇಕು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಉದಾಹರಣೆಗೆ ನಮ್ಮದು ಒಂದು ಹಸು ಇರುತ್ತೆ. ಹಸು ಕರ ಹಾಕುತ್ತೆ, ಹಾಲು ಕರಿತಾ ಇರ್ತೀವಿ. ಕರೆಕ್ಟಾಗಿ 3 ತಿಂಗಳಿಗೆ ಈಟಿ ಕೊಡಿಸ್ಬೇಕು ಸ್ನೇಹಿತರೆ, ಸೆಮೆನ್ಸ್ ಕೊಡಿಸ್ಬೇಕು. ಕೊಡಿಸಾದ್ಮೇಲೆ ಅದು 6 ತಿಂಗಳು ಗಬ್ಬ ಆಗ್ತದಲ್ಲ, ಕಂಪ್ಲೀಟ್ 6 ತಿಂಗಳು ಕಂಪ್ಲೀಟ್ ಆಗಬೇಕು. ಇದನ್ನು ಭಾಳ ಗ್ಯಾಪ್ನ ಇಟ್ಕೊಳ್ಳಿ. 6 ತಿಂಗಳು ಕಂಪ್ಲೀಟ್ ಆಗಬೇಕು ಅಂದರೆ ಜನವರಿ 1ನೇ ತಾರೀಕಲ್ಲಿ ನೀವು ಈಟಿ ಕೊಡಿಸಿದ್ದೀರಾ ಅಥವಾ ಸೆಮೆನ್ಸ್ ಕೊಡಿಸಿದ್ದೀರಾ ಅಂದರೆ ನೀವು ಮಾರ್ಚಲ್ಲಿ ಚೆಕ್ ಮಾಡಿಸ್ತೀರಾ. ಅವಾಗ ಅವ್ರು ಹೇಳ್ತಾರೆ 3 ತಿಂಗಳಾಗಿದೆ ಅಂತ ಹೇಳ್ತಾರೆ. 3 ತಿಂಗಳಾದಾಗ ಅಲ್ಲಿ ಲೆಕ್ಕ ಹಾಕೊಳ್ಳಿ. ಜನವರಿ ಟು ಜೂನ್ 30ನೇ ತಾರೀಕು ಅಥವಾ 31ನೇ ತಾರೀಕು ಏನು ಬರುತ್ತೆ ಆ ತಾರೀಕಲ್ಲಿ ನೀವು 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಾಗ ನೀವು ಹಸುನ 2 ಒಪ್ಪತ್ತಿಂದ 1 ಒಪ್ಪತ್ತಿಗೆ ಕನ್ವರ್ಟ್ ಮಾಡ್ಕೋಬೇಕು. 1 ಒಪ್ಪತ್ತು ಅಂತ ಅಂದರೆ 1 ಟೈಮ್ಗೆ ಹಾಲನ್ನ ನೀವು ರೆಡಿ ಮಾಡಬೇಕು. ಆಗ ನೀವು ತಿಂಡಿ ಮತ್ತು ಮೇವನ್ನ ಕಮ್ಮಿ ಹಾಕಬೇಕಾಗುತ್ತೆ. ತಿಂಡಿನ ಬಿಲ್ಕುಲ್ ನಿಲ್ಲಿಸ್ಬಿಡಿ. 6 ತಿಂಗಳಾದಮೇಲೆ ಮೇವನು ಸ್ವಲ್ಪ ಮಟ್ಟದಲ್ಲಿ ಕಮ್ಮಿ ಮಾಡಿ, ಅಂದರೆ ಹಸಿರು ಹುಲ್ಲ ಕಮ್ಮಿ ಮಾಡಿ ಒಣ ಮೇವನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೀವು ಸ್ಟಾರ್ಟ್ ಮಾಡಿದಾಗ ಏನಾಗ್ತದೆ, ಮುಂದಿನ ಲ್ಯಾಕ್ಟೇಷನ್ಗೆ ಹಸು ತಯಾರು ಮಾಡಲಿಕ್ಕೋಸ್ಕರ ಈ ಒಂದು ತಯಾರಿ. 6ನೇ ತಿಂಗಳಿಗೆ ಹಸು ಹಾಲು ನಿಲ್ಲಿಸ್ತೀವಿ ಅಂತ ಹೊರಟಾಗ ನಾವು ತಿಂಡಿ ಮತ್ತು ಮೇವನ್ನ ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಿ 6 ತಿಂಗಳು ಕಂಪ್ಲೀಟ್ ಆಗಿ 7 ದಿವಸ ಯಾವಾಗ ಆಗುತ್ತೋ ಅಲ್ಲಿವರೆಗೂ 2 ಟೈಮ್ ಕರಿತಾ ಇರ್ತೀವಿ. ಅದಾದಮೇಲೆ 1 ಟೈಮ್ಗೆ ಹಾಕ್ತೀವಿ. 1 ಟೈಮ್ನ ಇನ್ನೊಂದು 10 ದಿವಸ ಕರಿತೀವಿ. ಅದಾದಮೇಲೆ ಕಂಪ್ಲೀಟ್ ಹಾಲನ್ನ ನಿಲ್ಲಿಸ್ಬೇಕು. ತಿಂಡಿನ ಹಾಕಕ್ಕೆ ಹೋಗ್ಬಿಡಿ. 6 ತಿಂಗಳಾದಮೇಲೆ ಬರೀ ಮೇವಲ್ಲಿಡಿ, ಒಣ ಮೇವಲ್ಲಿಡಿ. ಆಗ ಆಟೋಮೆಟಿಕ್ ಹಾಲು ಕಮ್ಮಿ ಆಗುತ್ತೆ. ಆಗ ನಿಮಗೆ 7 ತಿಂಗಳು ಕಂಪ್ಲೀಟ್ ಆಗೋಷ್ಟರೊಳಗೆ ಹಾಲು ಫುಲ್ಲು ಸೀದೋಗುತ್ತೆ. ಫುಲ್ಲು ಸೀಬೇಕು ಹಾಲನ್ನ ಸೀದಲ್ಲೇ ನೀವು ಕೆಲವ್ರು ಏನು ಮಾಡ್ತೀರಿ, 8 ತಿಂಗಳು ಗಂಟ ಹಾಲು ಕರಿತೀರಿ, 7.5 ತಿಂಗಳು ಹಾಲು ಕರಿತೀರಿ. ಯಾಕೆ ಆ ಥರ ಮಾಡ್ತೀರಿ? ಹಸುಗಳು ಕರು ಹಾಕಿ ಮೇಕೆ ಎದೊಳಲ್ಲ. ನೀವು ಆ ಥರ ಮಾಡೋಕ್ಕೆ ಹೋದರೆ ಅದಕ್ಕೆ ಶಕ್ತಿ ಇರಲ್ಲ. ಅದರಿಂದ ನೀವು 6 ತಿಂಗಳಿಗೆ ಹಾಲನ್ನ ಬಿಡಬೇಕು. 6ರಿಂದ 6.5 ತಿಂಗಳಿಗೆ ಹಾಲನ್ನ ಸಂಪೂರ್ಣವಾಗಿ ಬಿಟ್ಬಿಡಬೇಕು. ಬಿಟ್ಟಾದಮೇಲೆ ನೀವು ಆ ಹಸುಗೆ 1 ತಿಂಗಳು ತಿಂಡಿ ಹಾಕಬೇಡಿ. ಮೇವು ಹಾಕಿ ಒಣ್ಣುಲ್ಲು ಹಾಕಿ ಮೇಂಟೈನ್ ಮಾಡ್ತೀರಿ. 8 ತಿಂಗಳು 7.75ರಿಂದ 8 ತಿಂಗಳು ಕಂಪ್ಲೀಟ್ ಆಯಿತು. 8 ತಿಂಗಳು ಕಂಪ್ಲೀಟ್ ಆದ ತಕ್ಷಣವೇ ನೀವು ತಿಂಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಬೆಳಗ್ಗೆ ಒಂದು 3 kg, ಸಂಜೆ ಒಂದು 3 kg ಒಳ್ಳೆ ತಿಂಡಿ ಕೊಡಿ. ಮತ್ತು ಆಹಾರನೂ ಒಳ್ಳೆ ಆಹಾರ ಕೊಡಿ. ಮೇವನ್ನ ಒಳ್ಳೆ ಸೈಲೇಜ್ ಆಗಿರ್ಬೋದು, ಮೇತೆ ಕಡ್ಡಿ ಆಗಿರ್ಬೋದು, ಈ ಥರದಂಥ ಮೇವನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಆಗ ಓದ್ ಲ್ಯಾಕ್ಟೇಷನ್ನಲ್ಲಿ ನಿಮ್ಮ ಹತ್ರ 10 ಲೀಟ್ರ್ ಕೊಡೋ ಹಸು ಇಲ್ಲಿ 12ರಿಂದ 13 ಲೀಟ್ರ್ ಕೊಡ್ತದೆ ಆಟೋಮೆಟಿಕ್ಕಾಗಿ. ಅಷ್ಟೇ ಕೆತ್ತಲು ಆಕಾರನೂ ಕೂಡ ದೊಡ್ಡದಾಗುತ್ತೆ. ಈ ಥರ ಎಲ್ಲ ಟೆಕ್ನಿಕಲ್ ಆಗಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.